ಹಾಯ್ ಮಗ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ MRS ಮಲ್ಲಿಕಾರ್ಜುನ್. ಈ ಮೊನ್ನೆ ತಾನೇ ನಮ್ಮ ರವಿಚಂದ್ರನ್ ಅಶ್ವಿನ್ ಅವರು ರಿಟೈರ್ಮೆಂಟ್ ಅನ್ನು ಕೊಟ್ಟರು. ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಇಂಡಿಯಾಗೆ ಆಡ್ತಾ ಇದ್ದಂಥ ರವಿಚಂದ್ರನ್ ಇಂಟರ್ನ್ಯಾಷನಲ್ಗೆ ಟೀಮ್ ಇಂಡಿಯಾಗೆ ರಿಟೈರ್ಮೆಂಟ್ ಅನ್ನು ಕೊಟ್ಟು ಹ್ಯಾಪಿ ರಿಟೈರ್ಮೆಂಟ್ ಟು ರವಿಚಂದ್ರನ್ ಅಶ್ವಿನ್. ಸೊ ಮಗ, ಯಾಕೆ ಕೊಟ್ಟರು ಅಂತಲೇ ಗೊತ್ತಾಗ್ತಿಲ್ಲ ರಿಟೈರ್ಮೆಂಟ್ನ. ಒಳ್ಳೆ ಪ್ಲೇಯರು, ಚೆನ್ನಾಗಿ ಆಡ್ತಾನೆ ಇದ್ರು. ಯಾಕೆ ಎರಡು ಮೂರು ಪಂದ್ಯ ಕುಂಸಿದ್ರು ಅಂತ ರಿಟೈರ್ಮೆಂಟ್ ಕೊಟ್ರ? ಯಾಕೆ ಕೊಟ್ಟರು ಯೋಚನೆ ಮಾಡಬೇಕಾಗಿತ್ತು. ಒಳ್ಳೆ ಪ್ಲೇಯರು, ಮಸ್ತಾಗಿ ನಂಬರ್ 1 T20 ಟೆಸ್ಟ್ ಬೌಲರು, ಅವಾಗಿನ ಕಾಲದಲ್ಲಿ ನಂಬರ್ 2 ODI ಬೌಲರು. ಧೋನಿ ಇದ್ದ ಕಾಲದಲ್ಲಿ ಮತ್ತು ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಮಸ್ತಾಗಿ ಆಡಿರೋದು ರವಿಚಂದ್ರನ್ ಅಶ್ವಿನ್. ಕುಂಬ್ಳೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಕುಂಬ್ಳೆ 582 ವಿಕೆಟು ಅವ್ರು ತೆಗೆದಿದ್ದಾರೆ, 543 ವಿಕೆಟು ಇವ್ರು ತೆಗೆದಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಒಳ್ಳೆ ಪ್ಲೇಯರು, ಮಸ್ತಾಗಿ ಆಡ್ತಿದ್ರು. ಅವರಿದ್ರೆ ಅಂದರೆ ಏನೋ ಒಂಥರ ಚಮಕು ಅವೆಲ್ಲ ಇರ್ತಾ ಇತ್ತು. ಸೊ ಮತ್ತು ರಿಟೈರ್ಮೆಂಟನ್ನು ಕೊಟ್ಬಿಟ್ಟವ್ರೆ. ಆಲ್ರೆಡಿ ಇಂಡಿಯಾಗೆ ಬಂದರು ರೋಹಿತ್ ಶರ್ಮಾ ಮತ್ತು ಕೊಹ್ಲಿ. ಈ ಟೀಮ್ ಇಂಡಿಯಾದ ಸಹ ಆಟಗಾರರೆಲ್ಲರೂ ಕೂಡ ಚೆನ್ನಾಗೇ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪಾಪ ಅವ್ರಿಗೆ. ಸೊ ಮತ್ತು ಇಂಡಿಯಾಗೆ ಬಂದಿದ್ದಾರೆ ಆಲ್ರೆಡಿ. ಅರ್ಧದಲ್ಲೇ ಬಿಟ್ಟು ಬಂದು ನಮಗೂ ಬೇಜಾರಾಯಿತು, ಎಲ್ಲರಿಗೂ ಬೇಜಾರಾಯಿತು. ಇನ್ನೊಂದ್ಕಿಂತ ವಿಶ್ ಯು ಹ್ಯಾಪಿ ರಿಟೈರ್ಮೆಂಟ್, ಲೆಜೆಂಡ್ ಆಫ್ ದ ರವಿಚಂದ್ರನ್ ಅಶ್ವಿನ್ ಟು ದ ಇಂಡಿಯನ್ ಕ್ರಿಕೆಟ್ ಟೀಮ್ ವರ್ಸಸ್ ಇಂಡಿಯನ್ ಟೀಮ್ ವರ್ಸಸ್ IPL ಗವರ್ನಿಂಗ್ ಕೌನ್ಸಿಲ್. IPL ಅಲ್ಲೂ ಮಸ್ತಾಗಿ ಆಡಿದ್ದಾರೆ, ಎಲ್ಲದರಲ್ಲೂ ಮಸ್ತ್ ಪ್ಲೇಯರು. ಬಟ್ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಏನು ಮಾಡೋದು. ಸೊ ಹಾಗೆ ಮುಂದೆ ಬರುವಂಥ ಮುಂದೆ ದಿನಗಳಲ್ಲಿ ಒಳ್ಳೆಯದಾಗಲಿ, ಹಾಗೆ ಶುಭ ಹಾರೈಸೋಣ ಅಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂದು ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಪ್ರೋತ್ಸಾಹವನ್ನು ಕೊಡಿ. ಧನ್ಯವಾದಗಳು. ಮಲ್ಲಿಕಾರ್ಜುನ್ ಮಾತಾಡ್ತಾ ಇರೋದು. ಮೊನ್ನೆ ತಾನೇ ರವಿಚಂದ್ರನ್ ಅಶ್ವಿನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟರು. ಅದು ಯಾಕೆ ಕೊಟ್ಟರು ಅಂತ ಗೊತ್ತಾಗಿಲ್ಲ. ಇನ್ನು ಇಂಡಿಯಾ ವರ್ಸಸ್ ಬಾರ್ಡರ್ ಗಾವಸ್ಕರ್ ಟ್ರೋಫಿ ನಡೀತಾ ಇದೆ. ಹಾಗೆಯೇ ಅದರ ಮಧ್ಯದಲ್ಲಿ 3ನೇ ಟೆಸ್ಟ್ ಪಂದ್ಯದಲ್ಲಿ ಅಶ್ವಿನ್ ಅವರು ರಿಟೈರ್ಮೆಂಟ್ ಕೊಟ್ಟರು. ಒಳ್ಳೆಯ ಪ್ಲೇಯರು, ಇಂಟರ್ನ್ಯಾಷನಲ್ ನಂಬರ್ 1 ಟೆಸ್ಟ್ ಪ್ಲೇಯರು. ಯಾಕೆ ಕೊಟ್ಟರು ಅಂತ ಗೊತ್ತಾಗ್ತಿಲ್ಲ. ಏನಾದರೂ ಒಳಗಡೆ ಟೀಮ್ ಮ್ಯಾನೇಜ್ಮೆಂಟ್ ಒಳಗಡೆ ಏನಾದರೂ ನಡೀತಾ, ಏನಾಯಿತು ಅಂತಲೂ ಗೊತ್ತಾಗ್ತಿಲ್ಲ. ಒಳ್ಳೆ ಪ್ಲೇಯರು, ಚೆನ್ನಾಗಿ ಆಡ್ತಾ ಇದ್ದಾರೆ.